Hi everyone, welcome to all of you. This last classes we discuss about noun topic. Noun topic ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್. ಟೈಪ್ಸ್ ಆಫ್ ನೌನ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಾಪರ್ ನೌನು, ಕಾಮನ್ ನೌನು ಅಂಡ್ ಅನದರ್ ಒನ್ ಮಟೀರಿಯಲ್ ನೌನ್ ಅನ್ನ ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಇವತ್ತಿನ ದಿವಸ ಕಲೆಕ್ಟಿವ್ ನೌನ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಹೆಸರು ಹೇಳಿರುವ ಹಾಗೆ ಕಲೆಕ್ಟಿವ್ ನೌನ್ ಅಂತಂದ್ರೆ ಯಾವ್ದಾದ್ರು ಒಂದು ಗ್ರೂಪ್ ಅಂತೇಳಿ ನಾವು ಕರಿತೀವಿ. ಎಸ್ಪೆಷಲಿ ನೌನ್ ಅಲ್ಲಿ ಕಲೆಕ್ಟಿವ್ ನೌನ್ ಅಂದ್ರೆ ಗ್ರೂಪ್, ಯಾವ್ದಾದ್ರು ಒಂದು ಗ್ರೂಪ್ ಹೆಸರಿಗೆ ಇಡುವಂತದ್ದಕ್ಕ ಕಲೆಕ್ಟಿವ್ ನೌನು ಅಂತೇಳಿ ಕರಿತೀವಿ. ನೇಮ್ ಆಫ್ ದಿ ಗ್ರೂಪ್ ಆಫ್ ಕ್ರಿಯೇಚರ್ಸ್, ಪ್ಲೇಸ್ ಆರ್ ಥಿಂಗ್ಸ್. ಯಾವ್ದಾದ್ರು ಪ್ಲೇಸ್ ಇರ್ಬೋದು ಅಥವಾ ಥಿಂಗ್ಸ್ ಇರ್ಬೋದು, ಏನಾದ್ರೂ ಒಂದು ಮಟೀರಿಯಲ್ಸ್ ಇರ್ಬೋದು, ಅದು ಕಲೆಕ್ಟ್ ಆಗಿರಬೇಕು. ಕಲೆಕ್ಟ್ ಆಗಂದ್ರೆ ಒಂದು ಗ್ರೂಪ್ ಆಗಿರಬೇಕು. ಆ ಗ್ರೂಪ್ ಆಗಿರುವುದಕ್ಕೆ ಕಲೆಕ್ಟಿವ್ ನೌನ್ ಅಂತೇಳಿ ನಾವು ಕರೆಯುವಂಥದ್ದು. ಅಲ್ಲಿ ಎಕ್ಸಾಂಪಲ್ಸ್ ನೋಡಿದಾಗ ಪೀಪಲ್, ಕ್ರೌಡ್, ಪೊಲೀಸ್, ಟೀಮ್, ಸ್ಟೇಟ್, ಕಂಟ್ರಿ, ಫ್ಲೀಟ್ ಆರ್ ಎಕ್ಸೆಟ್ರಾ ಎಲ್ಲವೂ ಕಲೆಕ್ಟಿವ್ ನೌನ್ ಅಂತೇಳಿ ನಾವು ಹೇಳ್ಬಹುದು. ಬಟ್ ಯೂಸ್ ಮಾಡೋ ಮೆಥಡ್ ಸ್ವಲ್ಪ ಚೇಂಜಸ್ ಆಗತ್ತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕೆಳಗಡೆ ನೋಡಿರುವ ಹಾಗೆ ಪೀಪಲ್ ಆರ್ ಅಂತೇಳಿ ನಾವು ಯೂಸ್ ಮಾಡಬಹುದು, ಸಮ್ ಟೈಮ್ ಈಸ್ ಅಂತಾನು ಯೂಸ್ ಮಾಡಬಹುದು. ಕ್ರೌಡ್ ಈಸ್ ಅಂತೇಳಿ ಯೂಸ್ ಮಾಡಿದಾರ, ಸಮ್ ಟೈಮ್ ಆರ್ ಅಂತೇಳಿ ಯೂಸ್ ಆಗುತ್ತೆ. ಪ್ಲೂರಲ್ ಫಾರ್ಮ್ ಅಂಡ್ ಸಿಂಗ್ಯುಲರ್ ಫಾರ್ಮ್. ಪೊಲೀಸ್ ಈಸ್ ಆರ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಟೀಮ್, ಎವ್ರಿ ಒನ್ ಟೀಮ್, ಕಬಡ್ಡಿ ಆರ್ ಖೋ-ಖೋ ಆರ್ ಕ್ರಿಕೆಟ್ ಟೀಮ್. Yes, sometime that is uses is and sometime uses are. ಅದ್ರ ಪ್ಲೂರಲ್ ಆಗಿನೂ ಯೂಸ್ ಆಗುತ್ತಾ. ನೆಕ್ಸ್ಟ್ ಒನ್ ಸಿಂಗ್ಯುಲರ್ ಆಗಿನೂ ಅದು ಯೂಸ್ ಆಗುತ್ತ ಅಂತೇಳಿ ಹೇಳ್ಬೋದು. ಹರ್ಡ್ ಅದು ಈಸ್ ಅಂತೇಳಿ ಯೂಸ್ ಆಗತ್ತ. ನೆಕ್ಸ್ಟ್ ಒನ್ ಸ್ಟೇಟ್, ಕಂಟ್ರಿ, ಫ್ಲೀಟ್ ಆರ್ ಎಕ್ಸೆಟ್ರಾ ಈಸ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಆಗಿ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು ಯಾವುದನ್ನ, ಕಲೆಕ್ಟಿವ್ ನೌನ್ ಅನ್ನ ಸಿಂಗ್ಯುಲರ್ ಆಗಿ ಅಂಡ್ ಪ್ಲೂರಲ್ ಆಗಿ ಸ್ವಲ್ಪ ಯೂಸ್ ಮಾಡುವಂತದ್ದು. ಹಾಗೆ ಕಲೆಕ್ಟಿವ್ ಅಂತಂತೆ ಎಸ್ಪೆಷಲಿ ಯಾವ್ದಾದ್ರು ಒಂದು ಗ್ರೂಪ್ ಅಂತೇಳಿ ನಾವು ಹೇಳ್ಬೋದು. ಆರ್ಮಿ, ಪೀಪಲ್, ಫ್ಯಾಮಿಲಿ ಈ ಟೈಪ್ ನಾವು ಹೇಳ್ಬೋದು. ಬಟ್ ಅದನ್ನ ಯೂಸ್ ಮಾಡುವಂತ ಮೆಥಡ್, ಆ ಯೂಸ್ ಮಾಡುವಂತ ಮೆಥಡ್ ಯಾವ ಟೈಪ್ ನಾವು ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅಥವಾ ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ ಅಂತೇಳಿ ನಾವು ನೋಡ್ತಾ ಹೋಗೋಣ. ಅದೇ ಟೈಪ್ ಇರುವಂತವು ಕೆಲವೊಂದು ನಾನು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಎಸ್, ಹಾಗೆ ನೋಡ್ತಾ ಹೋದ್ರೆ ಪೀಪಲ್ ಆರ್ ಗ್ಯಾದರ್ಡ್ ಇನ್ ದ್ಯಾಟ್ ಹಾಲ್. ಪೀಪಲ್ ಆರ್ ಗ್ಯಾದರ್ಡ್ ಇನ್ ದ್ಯಾಟ್ ಹಾಲ್. ಇಲ್ಲಿ ಆರ್ ಅಂತೇಳಿ ನಾವು ಯೂಸ್ ಮಾಡಿರುವಂತದ್ದು. ಜನ ಎಸ್ ಆ ಹಾಲ್ ಅಲ್ಲಿ ಸೇರಿರುತ್ತಾರೆ ಅಥವಾ ಸೇರಿದ್ದಾರೆ ಅಂತೇಳಿ ನಾವು ಹೇಳ್ತೀವಿ. ಜನರು ಅಂತೇಳಿ ನಾವು ಹೇಳ್ತೀವಿ. ಅವಾಗ ಆರ್ ಅಂತೇಳಿ ನಾವು ಯೂಸ್ ಮಾಡಬಹುದು. ಆಮೇಲೆ ಪೀಪಲ್ಸ್ ಫ್ರಮ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಆರ್ ಗ್ಯಾದರ್ಡ್ ಇನ್ ದ್ಯಾಟ್ ಹಾಲ್. ಅಂದ್ರೆ ಭಾರತದವರು ಮತ್ತು ಆಸ್ಟ್ರೇಲಿಯಾದವರು ಅಲ್ಲಿ ಆ ಹಾಲ್ ಅಲ್ಲಿ ಸೇರಿದ್ದಾರೆ ಅಂತೇಳಿ ನಾವು ಪ್ಲೂರಲ್ ಆಗಿ ನಾವು ಆರ್ ಅಂತೇಳಿ ಯೂಸ್ ಮಾಡಬಹುದು ಪೀಪಲ್ ಮುಂದ್ಗಡೆ. ಎಸ್, ಹಾಗೆ ಯೂಸನು ಯೂಸ್ ಮಾಡಬಹುದು, ಈಸ್ ಅಂತೇಳಿ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್, ದ ಕ್ರೌಡ್ ಈಸ್ ಶೌಟಿಂಗ್ ಹಿಸ್ ನೇಮ್. ದ ಕ್ರೌಡ್ ಈಸ್ ಶೌಟಿಂಗ್ ಹಿಸ್ ನೇಮ್. ಎಸ್, ಅವನ ಹೆಸರನ್ನು ಗುಂಪು ಅದರಿತು ಅಥವಾ ಚೀರಿತು ಅಥವಾ ಎಸ್ ಅವನ ಹೆಸರು ಕೂಗಿತು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಈಸ್ ಅಂತೇಳಿ ನಾವು ಯೂಸ್ ಮಾಡುವಂತದ್ದು. ಯಾಕೆ ಅಂತಂದ್ರ ದ ಕ್ರೌಡ್ ಈಸ್ ಶೌಟಿಂಗ್, ಬಟ್ ಯಾರು ಅಂತೇಳಿ ಸ್ಪೆಸಿಫಿಕ್ ಆಗಿ ನಮಗ್ ಗೊತ್ತಿಲ್ಲ. ಹೀಗಾಗಿ ನಾವು ಈಸ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ ಈ ಸೆಂಟೆನ್ಸ್ ಅಲ್ಲಿ. ಎಸ್, ಸೇಮ್ ಸೆಂಟೆನ್ಸ್, ದೇ ಆರ್ ಸಪೋರ್ಟಿಂಗ್ ಮೀ ಅಂಡ್ ದೇ ಆರ್ಂಟ್ ಬೋತ್ ಕ್ರೌಡ್ಸ್ ಆರ್ ಹಿಯರ್. ಎಸ್, ಇಲ್ಲಿ ಕ್ರೌಡ್ಸ್ ಇದ್ದಲ್ಲಿ ಆರ್ ಅಂತೇಳಿ ನಾವು ಯೂಸ್ ಮಾಡಿದ್ವಿ. ಇಲ್ಲಿ ಪ್ಲೂರಲ್ ಅನ್ನು ಯೂಸ್ ಮಾಡುವಂತದ್ದು. ಯಾಕಂತಂದ್ರ ಎಸ್, ದೇ ಆರ್ ಸಪೋರ್ಟಿಂಗ್ ಮೀ ಅಂಡ್ ದೇ ಆರ್ಂಟ್ ಬೋತ್ ದ ಕ್ರೌಡ್ಸ್ ಆರ್ ದೇರ್. ಅವರು ಮತ್ತು ಯಾರೋ ಒಬ್ಬರು ಅಥವಾ ಆ ಜನಗಳು ನಮಗ ಎಸ್ ಸಪೋರ್ಟ್ ಮಾಡಿದ್ರು ಅಂತೇಳಿ ಇಲ್ಲಿ ಪ್ಲೂರಲ್ ಫಾರ್ಮ್ ಅನ್ನ ನಾವು ಯೂಸ್ ಮಾಡುವಂತದ್ದು. ಎಸ್, ಇವೆಲ್ಲ ಬರುವಂತವು ಎಲ್ಲಿ ಅಂತಂದ್ರೆ ಕಲೆಕ್ಟಿವ್ ನೌನ್ಸ್ ಅಲ್ಲಿ ಬರುವಂತವು. ನೆಕ್ಸ್ಟ್ ಒನ್, ದ ಪೊಲೀಸ್ ಈಸ್ ಇನ್ವೆಸ್ಟಿಗೇಟಿಂಗ್ ಇಟ್. ನಾವು ಪೊಲೀಸ್ ಅನ್ನುವಂಥದ್ದು ಇಲ್ಲಿ ಈಸ್ ಅಂತೇಳಿನೂ ಯೂಸ್ ಮಾಡ್ತೀವಿ, ಆರ್ ಅಂತೇಳಿನೂ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ದ ಪೊಲೀಸ್ ಈಸ್ ಇನ್ವೆಸ್ಟಿಗೇಟಿಂಗ್, ಅವರು ಇನ್ವೆಸ್ಟಿಗೇಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಅವರು ಅಂತೇಳಿನೂ ಹೇಳ್ಬೋದು.
ಪೊಲೀಸ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಕಲೆಕ್ಟಿವ್ ನೌನ್ ಅಂತೇಳಿ ಕರೆಸ್ಕೊಳುತ್ತಾ, ಹಿಂಗಾಗಿ ನಾವು ಈಸ್ ಅನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್, ದ ಪೊಲೀಸ್ ಆರ್ ಪ್ಯಾಟ್ರೋಲಿಂಗ್ ಇನ್ ಮೈ ಏರಿಯಾ ಟು ಮೇಂಟೈನ್ ಪೀಸ್. ಪೊಲೀಸರು ಅಂತೇಳಿ ಕರಿತೀವಿ, ಹೀಗಾಗಿ ಇಲ್ಲಿ ಆರ್ ಅಂತೇಳಿ ನಾವು ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್, ದ ಟೀಮ್ ಈಸ್ ಗೋಯಿಂಗ್ ಟು ಇಂಗ್ಲೆಂಡ್ ನೆಕ್ಸ್ಟ್ ಮಂತ್. ಟಿಮ್ ಅಂತೇಳಿ ನಾವು ಕರೆಸ್ಕೊಳ್ತು ಅಂತಂದ್ರೆ ಅಲ್ಲಿ ಈಸ್ ಅಂತೇಳಿ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಆರ್ ಅಂತ ಯೂಸ್ ಮಾಡುವಂಥದ್ದು. ದ ಟೀಮ್ ಈಸ್ ಗೋಯಿಂಗ್ ಟು, ಟಿಮ್ ಅಂತಂದ್ರೆ ಒಟ್ಟಾರೆಯಾಗಿ ಎಲ್ಲವೂ ಕೂಡಿಸಿ, ಎಸ್ ಅವ್ರು ಎಷ್ಟಾದ್ರೂ ಜನ ಇರ್ಲಿ ಅದು ಒಂದು ಟಿಮ್, ಅದು ಒಂದೇ ಅಂತೇಳಿ ಅನಿಸ್ಕೊಳುತ್ತಾ, ಹೀಗಾಗಿ ದಟ್ ಈಸ್ ಅ ಸಿಂಗ್ಯುಲರ್, ಈಸ್ ಗೋಯಿಂಗ್ ಟು ಇಂಗ್ಲೆಂಡ್ ನೆಕ್ಸ್ಟ್ ಮಂತ್. ಎಸ್ ಅದೇ ಸೇಮ್ ಸೆಂಟೆನ್ಸ್, ದ ಟೀಮ್ ಆರ್ ಶಾಪಿಂಗ್ ಟುಡೇ ಬಿಕಾಸ್ ದೇ ವಾಂಟ್ ಟು ಬಿ ರಿಲ್ಯಾಕ್ಸ್ಡ್. ಅದೇ ಟೀಮ್ ಆರ್ ಶಾಪಿಂಗ್, ಅವ್ರು ಎಲ್ರು ಅಂತೇಳಿ ನಾವು ಸಂಬೋಧನೆ ಮಾಡುವಂಥದ್ದು. ಇಲ್ಲಿ ಎಲ್ರಿಗೂ ಕೂಡಿಸಿ ನಾವು ಹೇಳುವಂಥದ್ದು, ಇಲ್ಲಿ ಟಿಮ್ ಒಂದೇ ಸ್ಪೆಸಿಫಿಕ್ ಆಗಿ ನಾವು ಹೇಳುವಂಥದ್ದು. ಹೀಗಾಗಿ ಸಮ್ ಟೈಮ್ ಈಸ್ ಅಂತ ಯೂಸ್ ಆಗುತ್ತಾ, ನೆಕ್ಸ್ಟ್ ಒನ್ ಸಮ್ ಟೈಮ್ ಆರ್ ಅಂತ ಯೂಸ್ ಆಗುತ್ತಾ. ಸಮ್ ಟೈಮ್ ಅದು ಪ್ಲೂರಲ್ ಅಂತ ಹೇಳಿ ನಾವು ಥಿಂಕ್ ಮಾಡ್ತೀವಿ, ಸಮ್ ಟೈಮ್ ಅದು ಸಿಂಗ್ಯುಲರ್ ಆಗಿ ನಾವು ಥಿಂಕ್ ಮಾಡುವಂಥದ್ದು ಎಲ್ಲಿ ಅಂತಂದ್ರೆ ಕಲೆಕ್ಟಿವ್ ನೌನ್ ಅಲ್ಲಿ. ಎಸ್ ಇನ್ನು ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಟೈಪ್ ಬರುತ್ತಾ ಆಬ್ಸ್ಟ್ರಾಕ್ಟ್ ನೌನ್ ಅಂಡ್ ಎಸ್ ಕಾಂಕ್ರೀಟ್ ನೌನ್ ಅಂಡ್ ಆಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಬರುತ್ತಾ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ.